ಒಬ್ಬ ವ್ಯಕ್ತಿಯ ಜೀವನ ಕಥೆ ಹೇಳ್ತೇನೆ ಕೇಳಿ. ಅವನು 5 ವರ್ಷದವನಾಗಿದ್ದಾಗ ತಂದೆಯನ್ನು ಕಳ್ಕೊಂಡು 10 ವರ್ಷದ ವಯಸ್ಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಯಿತು. ಮಕ್ಕಳನ್ನು ಪೋಷಿಸುವುದಕ್ಕಾಗಿ ತಾಯಿ ಟೇಲರಿಂಗ್ ಕೆಲಸ ಮಾಡ್ತಾ ಇದ್ದಳು. ತನ್ನ ಒಡ ಹುಟ್ಟಿದವರನ್ನು ಪೋಷಿಸುವುದಕ್ಕೋಸ್ಕರ ಈ ಹುಡುಗನು ಅವರಿಗಾಗಿ ಅಡಿಗೆ ಮಾಡುತ್ತಾ ಇದ್ದ. 13 ವರ್ಷದ ವಯಸ್ಸಲ್ಲಿ ಕೂಲಿ ಕೆಲಸ ಮಾಡುತ್ತಾ ಜೀವಿಸುತ್ತಾ ಇದ್ದ. 15-16 ವರ್ಷದ ವಯಸ್ಸಲ್ಲಿ ಸ್ಕೂಲ್ನಿಂದ ತಳ್ಳಿ ಹಾಕುತ್ತಾರೆ, ಸರಿಯಾಗಿ ಓದುತ್ತಾ ಇಲ್ಲವೆಂದು, ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲವೆಂದು. 18 ವರ್ಷದ ವಯಸ್ಸಲ್ಲಿ ಪ್ರೀತಿಯಲ್ಲಿ ಬೀಳುತ್ತಾನೆ. ಒಂದು ಹುಡುಗಿಯನ್ನು ಪ್ರೀತಿಸ್ತಾನೆ, ಪ್ರೀತಿಸಿ ಮದುವೆ ಮಾಡಿಕೊಳ್ತಾನೆ. 19ನೇ ವರ್ಷದ ವಯಸ್ಸಲ್ಲಿ ಒಂದು ಮಗುವನ್ನು ಪಡೆದುಕೊಳ್ತಾನೆ. ಏನಾಯ್ತೋ ಗೊತ್ತಿಲ್ಲ, ಅವನು ಮದುವೆ ಮಾಡಿಕೊಂಡಿರುವಂತಹ ಹೆಂಡತಿ ಅವನನ್ನು ಮತ್ತು ಮಗುವನ್ನು ತೆಗೆದುಕೊಂಡು ಈ ಗಂಡನನ್ನು ಬಿಟ್ಟು ಹೊರಟೋಗ್ತಾಳೆ. ಅವನ ಹೃದಯ ಒಡೆದು ಹೋಗುತ್ತೆ, ಹೃದಯ ಬಹಳ ನೊಂದುಕೊಳ್ಳುತ್ತೆ. ಆನಂತರ ಜೀವನೋಪಾಯಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡುತ್ತಾನೆ. ರೈಲ್ ಗೇಟ್ ಬಳಿಯಲ್ಲಿ ಕಾವಲುಗಾರನಾಗಿ ಉದ್ಯೋಗವನ್ನು ಪಡೆದುಕೊಳ್ಳುತ್ತಾನೆ. ಕೆಲವೇ ದಿನಗಳಲ್ಲಿ ಆ ಉದ್ಯೋಗದಿಂದ ತೆಗೆದುಹಾಕ್ತಾರೆ. ಸೇಲ್ಸ್ ಮ್ಯಾನ್ ಆಗಿ ತನ್ನ ಉದ್ಯೋಗ ಪ್ರಯತ್ನವನ್ನು ಮತ್ತೆ ಆರಂಭಿಸ್ತಾನೆ, ಸೋತು ಹೋಗ್ತಾನೆ. ಲಾ ಓದಬೇಕಂದುಕೊಳ್ತಾನೆ, ಪರೀಕ್ಷೆಗೆ ಅಪಿಯರ್ ಆಗ್ತಾನೆ. ಲಾಯರ್ ಆಗುವಂತಹ ಅರ್ಹತೆಯ ಪರೀಕ್ಷೆಯಲ್ಲಿಯೂ ಕೂಡ ಫೇಲ್ ಆಗುತ್ತಾನೆ. ಲೈಫ್ ಇನ್ಶೂರೆನ್ಸ್ ಅವರು ಉದ್ಯೋಗ ಕೊಟ್ರೆ ಆ ಉದ್ಯೋಗದಲ್ಲಿ ಮುಂದೆ ಸಾಗ್ತಾ ಇರುವಾಗ ಅದರಲ್ಲೂ ಕೂಡ ಸೋತು ಹೋಗ್ತಾನೆ. ಇನ್ನು ಲಾಭ ಇಲ್ಲ ಅಂದುಕೊಂಡು ಸೈನ್ಯದಲ್ಲಿ ಸೇರಬೇಕಂದುಕೊಂಡು ಆರ್ಮಿಯಲ್ಲಿ ಜಾಯ್ನ್ ಆಗ್ತಾನೆ. ಆ ನಂತರ ಅವನ ಒಂದು ವಯಸ್ಸು ತಪ್ಪು ಎಂದು ತಿಳಿದುಕೊಂಡು ಆರ್ಮಿಯಿಂದ ಅವನನ್ನು ತಳ್ಳಿ ಹಾಕ್ತಾರೆ. ಸೋಲಿನ ಮೇಲೆ ಸೋಲನ್ನು ಅನುಭವಿಸ್ತಾನೆ. ಬದುಕಲು ಕೈಲಾಗೋದಿಲ್ಲ, ಬದುಕು ಭಾರವಾಗ್ಬಿಡುತ್ತೆ. ವರ್ಷಗಳು ಕಳೆದು ಹೋಗ್ತವೆ. ಆನಂತರ ಹೆಂಡ್ತಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಕೆಗೆ ಕರೆಸಿಕೊಳ್ಳುತ್ತಾನೆ. ಮಕ್ಕಳನ್ನು ಹಡಿಯುತ್ತಾನೆ. ಆ ಮಕ್ಕಳನ್ನು ಪೋಷಿಸುವುದು ಕೂಡ ಬಹಳ ಕಷ್ಟವಾಗುತ್ತೆ. ಕೊನೆಗೆ ಈ ಅಪಜಯ ಭಾರದೊಂದಿಗೆ, ಜೀವನದಲ್ಲಿ ಸೋಲಿನೊಂದಿಗೆ ವರ್ಷಗಳು ಕಳೆದು ಹೋಗ್ತವೆ. 65 ವರ್ಷ ವಯಸ್ಸಾಗುತ್ತೆ. ರಿಟೈರ್ ಆಗಬೇಕಾದಂತಹ ಸಮಯ ಅದು. ಅವನ ಮಕ್ಕಳು ದೊಡ್ಡವರಾಗಿ ಸ್ಥಿರಗೊಳ್ಳುತ್ತಾರೆ. ಅವರು ಮಕ್ಕಳನ್ನು ಹಡಿಯುವುದಾದರೆ ಮೊಮ್ಮಕ್ಕಳನ್ನು ಎತ್ಕೊಂಡಾಡಿಸುವ ವಯಸ್ಸದು. ಅವರನ್ನು ಆದರಿಸಬೇಕಾದಂತಹ, ಅವರೊಂದಿಗೆ ಆಟ ಆಡುವಂತಹ ಸಮಯ ಅದು. ಆದರೆ ಅದನ್ನು ಕೂಡ ಅವನು ಅನುಭವಿಸಲಿಕ್ಕಾಗೋದಿಲ್ಲ. 65ನೇಯ ಆ ವಯಸ್ಸಿನಲ್ಲಿ, ವೃದ್ಧಾಪ್ಯದಲ್ಲಿ ಬದುಕಲು ಕೈಲಾಗದೆ, ಬದುಕಲು ಯಾವ ಅವಕಾಶವಿಲ್ಲದೆ ಅವನೊಂದು ನಿರ್ಣಯಕ್ಕೆ ಬರುತ್ತಾನೆ. ಅದೇನೆಂದರೆ ಆತ್ಮಹತ್ಯೆ, ಸತ್ತು ಹೋಗಬೇಕು ಎಂದು ತೀರ್ಮಾನ ತೆಗೆದುಕೊಳ್ತಾನೆ. ಸಾಯುವುದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾನೆ. ಆದರೆ ಅವನ ಜೀವಿತದಲ್ಲಿ ಒಂದು ಅದ್ಭುತ ಜರುಗುತ್ತೆ. ಅದು ಎಲ್ಲಾ ರೀತಿಯಲ್ಲಿ ಸೋತು ಹೋಗಿರುವ ಆ ವ್ಯಕ್ತಿಯನ್ನು ಪ್ರಪಂಚವನ್ನೇ ಗೆಲ್ಲುವವನನ್ನಾಗಿ ಮಾಡಿತು. 65 ವರ್ಷದ ವಯಸ್ಸಿನಲ್ಲಿ ಅವನು ಮಾಡಿದ್ದೇನು? ಅವನು ಕಲಿತುಕೊಂಡಿರುವುದೇನು? ಅವನು ತೆಗೆದುಕೊಂಡ ನಿರ್ಣಯವೇನು? ನನ್ನ ಜೀವಿತದಲ್ಲಿ ಏನನ್ನು ಸಾಧಿಸಲು ಬಯಸಿದೇನೋ ಅದನ್ನು ನಾನು ಸಾಧಿಸಲಿಕ್ಕಾಗಲಿಲ್ಲ. ಹಾಗಾಗಿ ಒಂದು ಪುಸ್ತಕ ತೆಗೆದುಕೊಳ್ತಾನೆ, ಒಂದು ಪೆನ್ ತೆಗೆದುಕೊಳ್ತಾನೆ. ಜೀವನದಲ್ಲಿ ಯಾವುದೂ ಕೂಡ ನಾನು ಮಾಡಲಿಕ್ಕಾಗಲಿಲ್ಲ, ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕಾಗಲಿಲ್ಲ, ನಿರಾಶೆ ನಿರುತ್ಸಾಹದಿಂದ ನಾನು ಸಾಯಬೇಕನ್ನುತ್ತಿದ್ದೇನೆ. ಅಷ್ಟಕ್ಕೂ ನಾನು ಏನ್ ಮಾಡಬಲ್ಲೆ? ನನ್ನಿಂದ ಏನ್ ಕೈಲಾಗುತ್ತೆ? ಅಷ್ಟಕ್ಕೂ ನನ್ನೊಳಗೆ ಇರುವಂತಹ ನಿಜವಾದಂತಹ ನೈಪುಣ್ಯತೆ ಏನಾಗಿದೆ? ಒಂದು ವೇಳೆ ಬದುಕಿದರೆ ಏನನ್ನು ಸಾಧಿಸಬಲ್ಲೆ, ಏನನ್ನು ಮಾಡಬಲ್ಲೆ ಎಂಬುದಾಗಿ ಆಲೋಚಿಸುತ್ತಾನೆ. ಅವನಿಗೆ ತಿಳಿಯಲಾರದೆ ಅವನ ಹಸ್ತ ಒಂದು ಮಾತು ಬರೆಯುತ್ತೆ. ಅದೇನೆಂದರೆ ಕುಕ್ಕಿಂಗ್ ಎಂದು ಬರೆಯಿತಂತೆ. ಏನು ಬರೆಯಿತು? ಕುಕ್ಕಿಂಗ್ ಎಂಬುದಾಗಿ, ಅಡಿಗೆ ಮಾಡಬಲ್ಲೆನು ಎಂಬುದಾಗಿ ಅವನ ಕೈ ಬರೆದಿತ್ತು. ನಿಜವೇ, 10 ವರ್ಷದ ವಯಸ್ಸಲ್ಲಿ ತಾಯಿ ಟೇಲರಿಂಗ್ ಮಷಿನ್ ಮೇಲೆ ಬಟ್ಟೆ ಹೊಲಿಯುತ್ತಾ ಇರುವಾಗ ತನ್ನ ಒಡ ಹುಟ್ಟಿದವರಿಗೆ ಅವನೇ ಅಡಿಗೆ ಮಾಡಿ ಹಾಕ್ತಾ ಇದ್ದ. ಬಹು ಚಿಕ್ಕ ವಯಸ್ಸಿನಲ್ಲಿಯೇ
ಅಡಿಗೆ ಮಾಡುವುದನ್ನು ಕಲಿತುಕೊಂಡಿದ್ದ. ಸಾಯಬೇಕು ಎಂದು ತೀರ್ಮಾನ ತೆಗೆದುಕೊಂಡ ವ್ಯಕ್ತಿ ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ. ನಾನು ಹುಟ್ಟಿದಂದಿನಿಂದ ನನಗೆ ಬಂದಿರುವಂತಹ ಒಂದು ವಿದ್ಯೆ, ಚಿರುಪ್ರಾಯದಿಂದ ಕಲಿತುಕೊಂಡಿರುವಂತಹ ನೈಪುಣ್ಯತೆ ಯಾವುದಾದರೂ ಇದೆ ಎನ್ನುವುದಾದರೆ ಅದು ಅಡಿಗೆ ಮಾಡುವಂಥದ್ದಾಗಿದೆ. ಹಾಗಾಗಿ ನನ್ನ ಜೀವಿತವನ್ನು ಮತ್ತೆ ಪ್ರಾರಂಭಿಸ್ತೇನೆ ಅಂದ್ಕೊಂಡ. ಯಾವ ವಯಸ್ಸಲ್ಲಿ? 65 ವರ್ಷದ ವಯಸ್ಸಲ್ಲಿ. ನನ್ನ ಜೀವಿತ ಅಪಜಯದಿಂದ ಕೂಡಿದಾಗ್ಯೂ ಕೂಡ, ಎಲ್ಲಾ ವಿಷಯಗಳಲ್ಲಿ ಸೋತು ಹೋದಾಗ್ಯೂ ಕೂಡ, ಸಾಯಲು ಸಿದ್ಧವಾದಾಗ್ಯೂ ಕೂಡ ಈ ಜೀವಿತವನ್ನು ನಾನು ಮತ್ತೆ ಪ್ರಾರಂಭಿಸ್ತೇನೆ ಎಂಬ ತೀರ್ಮಾನ ತೆಗೆದುಕೊಂಡ. ಪ್ರಿಯ ಸಹೋದರ ಸಹೋದರಿ, ಅವನು ತನ್ನ ಜೀವಿತವನ್ನು, ಸೋಲಿನಿಂದ ತುಂಬಿರುವ ತನ್ನ ಜೀವಿತವನ್ನು, ಎಲ್ಲಾ ವಿಷಯಗಳಲ್ಲಿ ಸೋತು ಹೋದ ಅವನ ಜೀವಿತವನ್ನು 65 ವರ್ಷದ ವಯಸ್ಸಿನಲ್ಲಿ ಮತ್ತೆ ಪ್ರಾರಂಭಿಸಿದ. ತಾನು ಏನನ್ನು ಮಾಡಬಲ್ಲೆನು ಅಂದುಕೊಳ್ಳುತ್ತಾನೋ ಅದನ್ನೇ ಮಾಡಲು ಆರಂಭಿಸುತ್ತಾನೆ. ಪ್ರಪಂಚವನ್ನೇ ಆಳುವಂತಹ ಸ್ಥಾನಕ್ಕೆ ಸೇರುತ್ತಾನೆ. ಬಹು ಕೋಟ್ಯಾಧೀಶ್ವರನಾಗಿ ಪ್ರಪಂಚ ಪ್ರಖ್ಯಾತನಾಗುತ್ತಾನೆ. ಅಷ್ಟು ಮಾತ್ರವಲ್ಲ, ಅವನು ಸಂಪಾದಿಸಿರುವ ಸಂಪಾದನೆಯಲ್ಲಿ ಬಹು ಹೆಚ್ಚಿನ ಭಾಗ ನಶಿಸಿ ಹೋಗುತ್ತಿರುವ ಆತ್ಮಗಳಿಗೋಸ್ಕರ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ತನ್ನ ಆಸ್ತಿಯನ್ನೆಲ್ಲ ಬರೆದುಕೊಡುತ್ತಾನೆ. ಮಹಾ ದೊಡ್ಡ ವ್ಯಕ್ತಿಯಾಗಿ ಈ ಭೂಮಿಯ ಮೇಲೆ ಉಳ್ಕೊಳ್ಳುತ್ತಾನೆ. ಆ ವ್ಯಕ್ತಿಯ ಫೋಟೋ ಇಲ್ಲದಂತಹ ಒಂದು ದೇಶ ಬಹುಶಃ ಈ ಲೋಕದಲ್ಲಿ ಇಲ್ಲದೇ ಇರಬಹುದು. ಪ್ರತಿ ದೇಶದಲ್ಲಿ ಆತನ ಫೋಟೋ ಇರುತ್ತೆ. ಬ್ಯಾಂಗ್ಳೂರಿನಲ್ಲಿಯೂ ಅನೇಕ ಸ್ಥಳಗಳಲ್ಲಿ ಆತನ ಫೋಟೋ ಇದೆ. 65 ವರ್ಷದ ವಯಸ್ಸಿನಲ್ಲಿ ಸೋಲಿನೊಂದಿಗೆ ಕುಗ್ಗಿ ಹೋಗಿರುವ ವೇಳೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂದುಕೊಂಡ ಸಮಯದಲ್ಲಿ ಅವನು ಮಾಡಿದ್ದೇನೆಂದರೆ ತನ್ನ ಜೀವಿತವನ್ನು ಮತ್ತೆ ಪ್ರಾರಂಭಿಸ್ತಾನೆ. ಈ ದಿನ ನಮ್ಮ ಮಧ್ಯ ಯಾರಾದರೂ ಇದ್ದೀರಾ? ಉದ್ಯೋಗ ಪ್ರಯತ್ನ ಮಾಡಿ ಸೋತು ಹೋದವರು, ವ್ಯಾಪಾರ ಪ್ರಾರಂಭಿಸಿ ಸೋತು ಹೋದವರು, ಒಂದು ಹುಡುಗಿಯನ್ನು ಪ್ರೀತಿಸಿ ಸೋತು ಹೋದವರು, ವಿವಾಹ ಮಾಡಿಕೊಂಡ್ರೆ, ಕುಟುಂಬ ಕಟ್ಟಿಕೊಂಡರೆ ಸಂತೋಷವಾಗಿರ್ತೇನೆ ಅಂದ್ಕೊಂಡು ಮದುವೆ ಮಾಡಿಕೊಂಡ್ರಿ, ವಿವಾಹ ಬಾಂಧವ್ಯದಲ್ಲಿ ಸೋತು ಹೋದಂಥವರು, ವಿದ್ಯಾಭ್ಯಾಸದಲ್ಲಿ ಸೋತು ಹೋದವರು, ಇತರ ದೇಶಕ್ಕೆ ಹೋಗುವ ಪ್ರಯತ್ನ ಮಾಡಿರುತ್ತೀರಿ, ಆ ಪ್ರಯತ್ನದಲ್ಲಿ ಸೋತು ಹೋಗಿರ್ತೀರಿ. ಜೀವಿತದಲ್ಲಿ ಎಲ್ಲಾ ವಿಷಯಗಳಲ್ಲಿ ಸೋತು ಹೋದಂಥವರು. ಹೀಗೆ ಸೋಲಿಗೆ ಪಾಲಾಗಿರುವ ನನ್ನ ಜೀವಿತದಲ್ಲಿ ಅದೇನೋ ದೇವರು ಮತ್ತೆ ಒಂದು ನೂತನ ವರ್ಷವನ್ನು ಅನುಗ್ರಹಿಸಿದ್ದಾರೆ. ಏನನ್ನು ಮಾಡುವುದಕ್ಕಾಗಿ? ಯಾಕೆ ನನ್ನಂತಹ ಸೋಲಿಗೆ ಗುರಿಯಾಗಿ ಸೋತು ಹೋದಂಥವನಿಗೆ ಮತ್ತೊಂದು ವರ್ಷವನ್ನು ದಯಪಾಲಿಸಿದ್ದಾರೆ? ಎದಕ್ಕೋಸ್ಕರ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಅದಕ್ಕೆ ಉತ್ತರ ಮತ್ತೆ ಪ್ರಾರಂಭಿಸುವುದಕ್ಕೋಸ್ಕರ. ನಿಮ್ಮ ಜೀವಿತವನ್ನು ದೇವರೊಂದಿಗೆ ಪ್ರಾರಂಭಿಸುವುದಕ್ಕಾಗಿ ಈ ನೂತನ ವರ್ಷವನ್ನು ದೇವರು ನಿಮಗೆ ಈ ನೂತನ ವರ್ಷವನ್ನು ಅನುಗ್ರಹಿಸಿದ್ದಾರೆ. ಯಾಕೆ ಗೊತ್ತಾ? ಎದಕ್ಕಾಗಿ ದೇವರು ಈ ನೂತನ ವರ್ಷವನ್ನು ನಮಗೆ ಕೊಟ್ಟಿದ್ದಾರೆ? ಯಾರಾದರೂ ಹೇಳಬಲ್ಲಿರಾ? ಹೇಳಲಿಕ್ಕಾಗುತ್ತಾ? ಮತ್ತೆ ಪ್ರಾರಂಭಿಸುವುದಕ್ಕಾಗಿ, ಮತ್ತೆ ನಿಮ್ಮ ಜೀವಿತವನ್ನು ನೂತನವಾಗಿ ಪ್ರಾರಂಭಿಸುವುದಕ್ಕಾಗಿ. ಸೋತು ಹೋಗಿದ್ದೇನೆ ಬ್ರದರ್, ಸಮಾಜದಲ್ಲಿ 4 ಜನರ ಮಧ್ಯ ಅವಮಾನದಿಂದ ತಲೆ ತಗ್ಗಿಸಿಕೊಳ್ಳುವಂತಹ ಸ್ಥಿತಿಗೆ ನಾನು ಸೇರಿಕೊಂಡಿದ್ದೇನೆ. ಹಾಗಾದರೆ ದೇವರು ಹೇಳ್ತಾರೆ, ಮತ್ತೊಮ್ಮೆ ಪ್ರಾರಂಭಿಸು. ನಿಮ್ಮ ಜೀವಿತವನ್ನು ನನ್ನೊಂದಿಗೆ ಮತ್ತೊಮ್ಮೆ ಪ್ರಾರಂಭಿಸಿರಿ. ಬೈಬಲ್ನಲ್ಲಿ ವಿಶ್ವಾಸಿಗಳಿಗೆ ಮೂಲಪಿತೃ ಎಂದು ಕರೆಯಲ್ಪಟ್ಟ ವ್ಯಕ್ತಿಯ ಹೆಸರು ನಿಮಗೆ ನೆನಪಿದೆಯಾ? ಯಾರೆಂದು ಹೇಳಿ? ಆತ್ಮೀಕರಿಗೆ, ವಿಶ್ವಾಸಿಗಳಿಗೆ ತಂದೆ ಯಾರು ಹೇಳಿ? ಅಬ್ರಹಾಮ. ಸೋತು ಹೋದ ಪ್ರಿಯರೇ, ಸಮಾಜದಲ್ಲಿ ದಾರಿ ತಪ್ಪಿದ 4 ಜನರ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಅವರಲ್ಲಿ ಒಬ್ಬರೇನೋ ಸಮಾಜದಲ್ಲಿ ದಾರಿ ತಪ್ಪಿ ಹೋಗಿದ್ರು, ಮತ್ತೊಬ್ಬರೇನೋ ಸಂಸಾರದಲ್ಲಿ ದಾರಿ ತಪ್ಪಿ ಹೋಗಿದ್ರು, ಇನ್ನೊಬ್ಬರೇನೋ ಸೇವೆಯಲ್ಲಿ ದಾರಿ ತಪ್ಪಿ ಹೋಗಿದ್ರು, ಕೊನೆಯದಾಗಿ ಮತ್ತೊಬ್ಬರೇನೋ ಸಾಕ್ಷಿಯಲ್ಲಿ ದಾರಿ ತಪ್ಪಿ ಹೋಗಿದ್ರು. ಸಮಾಜದಲ್ಲಿ ದಾರಿ ತಪ್ಪಿದ್ದು ಒಬ್ಬರಾದ್ರೆ, ಸಂಸಾರದಲ್ಲಿ ದಾರಿ ತಪ್ಪಿದ್ದೇನೋ ಮತ್ತೊಬ್ರು, ಸೇವೆಯಲ್ಲಿ ದಾರಿ ತಪ್ಪಿ ಹೋದವರು ಇನ್ನೊಬ್ರು, ಸಾಕ್ಷಿಯಲ್ಲಿ ದಾರಿ ತಪ್ಪಿ ಹೋದವರು ಮತ್ತೊಬ್ರು. ಆದರೆ ಇವರೆಲ್ಲರೂ ಮಾಡಿದ್ದೇನೆಂದರೆ ಮತ್ತೆ ತಮ್ಮ ಜೀವಿತವನ್ನು ಪ್ರಾರಂಭಿಸುತ್ತಾರೆ. ಜಯ ಜೀವಿತವನ್ನು
ಅನುಭವಿಸುತ್ತಾರೆ, ನಮ್ಮೆಲ್ಲರಿಗೆ ಆದರ್ಶಕರವಾಗಿ ನಿಲ್ಲುತ್ತಾರೆ. ಮೊದಲನೇದಾಗಿ ಅಬ್ರಹಾಮ. ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವ ಅಬ್ರಹಾಮನನ್ನು ದೇವರು ಅದ್ಭುತವಾಗಿ ಕರೆಯುತ್ತಾರೆ. ಅಬ್ರಹಾಮನೇ. ಮೊದಲು ಅಬ್ರಹಾಮನ ಹೆಸರು ಅಬ್ರಾಮನಾಗಿತ್ತು. ಅಬ್ರಾಮನೇ, ಅಬ್ರಾಮನೇ, ನನ್ನನ್ನು ಹಿಂಬಾಲಿಸು, ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನ ಸಂತತಿಯನ್ನು ಆಶೀರ್ವದಿಸುತ್ತೇನೆ, ನಿನ್ನ ಮುಖಾಂತರ ಸಮಸ್ತ ಜನಾಂಗದವರನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾಡುತ್ತೇನೆ. ಅಬ್ರಾಮನೇ, ನಿನ್ನ ಸ್ವದೇಶದಿಂದಲೂ ನಿನ್ನ ತಂದೆ ತಾಯಿಗಳ ಮನೆಯಿಂದಲೂ ನಿನ್ನ ಬಂಧುಗಳಿಂದಲೂ ಬೇರೆಯಾಗಿ ನಾನು ತೋರಿಸಿಕೊಡುವಂತಹ ದೇಶಕ್ಕೆ ಹೊರಟು ಹೋಗು. ಅಬ್ರಾಮನೇ ಎಂದು ಹೀಗೆ ದೇವರು ಕೊಟ್ಟ ಕರೆಯಾಗಿದೆ. ಬನ್ನಿ ಎಲ್ಲರೂ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. ಯೆಹೋವನು ಹೇಳಿದ್ದೇನೆಂದರೆ, ನೀನು ಎದ್ದು ನಿನ್ನ ದೇಶದಿಂದಲೂ ಅಂದರೆ ಪ್ಲೇಸ್, ನಿನ್ನ ಬಂಧು ಬಳಗದಿಂದಲೂ ಅಂದರೆ ಪೀಪಲ್, ನಿನ್ನ ತಂದೆಯ ಮನೆಯಿಂದಲೂ ಅಂದರೆ ಪ್ರಾಕ್ಟೀಸಸ್ ಬಿಟ್ಟು ನಾನು ನಿನಗೆ ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು. ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರುವಿ. ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ನಿನ್ನನ್ನು ದೂಷಿಸುವವರನ್ನು ಶಪಿಸುವೆನು. ಭೂಮಿಯಲ್ಲಿರುವ ಸಮಸ್ತ ವಂಶದವರು ನಿನ್ನಲ್ಲಿ ಆಶೀರ್ವದಿಸಲ್ಪಡುವರು ಎಂದು ಅಬ್ರಾಮನಿಗೆ ದೇವರು ಹೇಳಿದರು. ಯೆಹೋವನು ಅವನಿಗೆ ಹೇಳಿದ ಪ್ರಕಾರವೇ ಅಬ್ರಾಮನು ಹೊರಟು ಹೋದನು. ಅಬ್ರಾಮನೇ, ಮಕ್ಕಳಿಲ್ಲದೆ, ಸಂತಾನವಿಲ್ಲದೆ, ಸಂತೋಷವಿಲ್ಲದೆ ಬಳಲುತ್ತಾ ಇದ್ದಿ. ನಿನಗೆ ಸಂತೋಷ ಕೊಡ್ತೇನೆ, ನಿನಗೆ ಸಂತಾನ ಕೊಡ್ತೇನೆ, ನಿನ್ನ ಮುಖಾಂತರ ಸಮಸ್ತ ಜನಾಂಗದವರನ್ನು ಆಶೀರ್ವದಿಸ್ತೇನೆ. ನೀನು ಮಾಡಬೇಕಾದದ್ದೆಲ್ಲ ಒಂದೇ, ನನ್ನನ್ನು ಹಿಂಬಾಲಿಸು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ಜೀವಿತದಲ್ಲಿ ಸಂತೋಷವಿಲ್ಲ, ನನ್ನ ಜೀವಿತದಲ್ಲಿ ಸಮಾಧಾನವಿಲ್ಲ, ಮದುವೆ ಆದಾಗ್ಯೂ ಕೂಡ ನನಗೆ ಸಂತಾನವಿಲ್ಲ. ಈ ದಿನ ನನ್ನ ಜೀವಿತವು ಅಲ್ಲಕಲ್ಲೋಲವಾಗಿದೆ. ಅಖಂಡ ಇದ್ದಾಗಿಯೂ ಅನಾಥನಾಗಿ ನಾನು ಜೀವಿಸುತ್ತಿದ್ದೇನೆ. ಆದರಣೆ ಇಲ್ಲದೆ ನಾನು ಜೀವಿಸುತ್ತಿದ್ದೇನೆ. ಆನಂದವಿಲ್ಲದೆ ನಾನು ಜೀವಿಸುತ್ತಿದ್ದೇನೆ. ಅರ್ಥವಿಲ್ಲದ ಜೀವಿತ ನಾನು ಜೀವಿಸುತ್ತಿದ್ದೇನೆ. ಇದೇನು ನನ್ನ ಬದುಕು ಹೀಗಾಯ್ತು ಎಂಬ ಪ್ರಶ್ನೆ ನಿಮಗೆ ಕಾಡುತ್ತಿರುವುದಾದರೆ ದೇವರು ಈ ದಿನ ಮಾತಾಡುತ್ತಾ ನಿಮಗೆ ಹೇಳ್ತಿದ್ದಾರೆ, ನನ್ನನ್ನು ಹಿಂಬಾಲಿಸು. ನಾನು ನಿನ್ನನ್ನು ಆಶೀರ್ವಾದಕ್ಕೆ ಕಾರಣನನ್ನಾಗಿ ಮಾಡ್ತೇನೆ. ನಿನ್ನನ್ನು ಆಶೀರ್ವದಿಸ್ತೇನೆ. ನಿನಗೆ ಸಂತಾನವನ್ನು ಕೊಡ್ತೇನೆ. ನಿನಗೆ ಸಂತೋಷವನ್ನು ಕೊಡ್ತೇನೆ. ನಿನಗೆ ಸಮೃದ್ಧಿಯಾದ ಜೀವಿತವನ್ನು ಕೊಡ್ತೇನೆ. ಸಮಸ್ತ ಪ್ರಜೆಗಳಿಗೆ ನಿನ್ನನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತೇನೆ. ನೀನು ಮಾಡಬೇಕಾದದೆಲ್ಲ ನನ್ನನ್ನು ಹಿಂಬಾಲಿಸು. ನಾನು ಹೇಳಿದಂತೆ ಮಾಡನುತ್ತಾರೆ ದೇವರು. ಪ್ರಿಯರೇ, ಕೇಳ್ತಾ ಇದ್ದೀರಾ? ದೇವರು ನಿಮ್ಮ ಸಂಗಡವೇ ಮಾತಾಡ್ತಿದ್ದಾರೆ. ನಿಮ್ಮನ್ನು ಸಮಸ್ತ ಪ್ರಜೆಗಳಿಗೆ ಆಶೀರ್ವಾದಕರವಾಗಿ, ಆದರ್ಶಕರವಾಗಿ ಮಾರ್ಪಡಿಸಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ. ನೀವು ಮಾಡಬೇಕಾದದೆಲ್ಲ ಒಂದೇ, ಅದೇನೆಂದರೆ ಆತನನ್ನು ಹಿಂಬಾಲಿಸುವುದು, ಆತನ ಮಾತನ್ನು ಕೇಳಬೇಕು. ನೀವು ಹಿಂಬಾಲಿಸಬೇಕಾದದ್ದು ಲೋಕವನ್ನಲ್ಲ, ನೀವು ಹಿಂಬಾಲಿಸಬೇಕಾದದ್ದು ಪಾಪವನ್ನಲ್ಲ, ನೀವು ಹಿಂಬಾಲಿಸಬೇಕಾದದ್ದು ಸ್ನೇಹವನ್ನಲ್ಲ, ನೀವು ಹಿಂಬಾಲಿಸಬೇಕಾದದ್ದು ಅಲ್ಪಕಾಲ ಪಾಪ ಭೋಗವನ್ನಲ್ಲ. ನೀವು ಹಿಂಬಾಲಿಸಬೇಕಾದದ್ದು ನಿಮ್ಮ ಜೀವಿತವನ್ನು ಆಶೀರ್ವದಿಸಬಲ್ಲಂತಹ, ಆನಂದದಿಂದ ತುಂಬಬಲ್ಲಂತಹ, ಆದರ್ಶಕರವಾಗಿ ಮಾರ್ಪಡಿಸಬಲ್ಲಂತಹ ಆ ದೇವರನ್ನು ನೀವು ಹಿಂಬಾಲಿಸಬೇಕು. ಅಂಥ ತೀರ್ಮಾನ ತೆಗೆದುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ದಿನ ಇಂಥ ಅದ್ಭುತವಾದ ತೀರ್ಮಾನ ತೆಗೆದುಕೊಂಡಂತಹ ಅಬ್ರಾಮನು ದೇವರು ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋಗ್ತಾನೆ. ಹೋಗಿ ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಯಜ್ಞವೇದಿ ಯಾವುದಕ್ಕೆ ಸಾದೃಶ ಗೊತ್ತಾ? ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವುದಕ್ಕೆ ಸಾದೃಶವಾಗಿದೆ. ಅಬ್ರಹಾಮನು ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡ್ತಾನೆ. ಬಹಳ ಸಂತೋಷ. ಅಷ್ಟು ಮಾತ್ರವಲ್ಲ, ಪ್ರಾರ್ಥನೆಯ ಜೀವಿತವನ್ನು ಕೂಡ ಪ್ರಾರಂಭಿಸುತ್ತಾನೆ. ಬಹಳ ಸಂತೋಷ. ನೋಡೋಣ ಬನ್ನಿ. 12ನೇ ಅಧ್ಯಾಯ 7ನೇ ವಚನ 8ನೇ ವಚನ. ಯೆಹೋವನು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ
ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು ಹೇಳಿದಾಗ ಅವನು ತನಗೆ ಪ್ರತ್ಯಕ್ಷನಾದ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿದನು. ಅವನು ಅಲ್ಲಿಂದ ಹೊರಟು ಬೇಥೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟು ಯೆಹೋವನ ಹೆಸರಿನಲ್ಲಿ ಪ್ರಾರ್ಥಿಸಿದನು. ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲ, ದೇವರಿಗೆ ಪ್ರಾರ್ಥನೆ ಮಾಡುವುದನ್ನು ಪ್ರಾರಂಭಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ನೂತನ ವರ್ಷದಲ್ಲಿ ನಾವು ಕೂಡ ಈ ತೀರ್ಮಾನ ತೆಗೆದುಕೊಳ್ಳಬೇಕು. ಅದೇನೆಂದರೆ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಒಂದು ಬಿಳಿ ಕಾಗದ ಕವಿಯ ಕೈಗೆ ಒಂದು ವೇಳೆ ಸೇರುವುದಾದರೆ ಅದು 10,000 ರೂಪಾಯಿಯ ಹಳೆಯಾಗುತ್ತೆ. ಒಂದು ಕಲ್ಲು ಶಿಲ್ಪಿಯ ಕೈಗೆ ಸೇರುವುದಾದರೆ ಅದು 50,000 ರೂಪಾಯಿಯ ಶಿಲೆಯಾಗುತ್ತೆ. ಒಂದು ಪೆನ್ಸಿಲ್ ಆರ್ಟಿಸ್ಟಿನ ಕೈಗೆ ಸೇರುವುದಾದರೆ ಒಂದು ಅದ್ಭುತವಾದಂತಹ ಚಿತ್ರ ಬಿಡಿಸಲು ಸಾಧ್ಯವಾಗುತ್ತೆ. ಹಾಗೆಯೇ ಒಬ್ಬ ಪಾಪಿಷ್ಠ ವ್ಯಕ್ತಿ ಪರಲೋಕದಲ್ಲಿರುವ ದೇವರ ಕೈಗೆ ಸೇರುವುದಾದರೆ ಪರಿಶುದ್ಧನಾಗಿ ಮಾರ್ಪಡುತ್ತಾನೆ. ಅಬ್ರಹಾಮನು ದೇವರ ಕೈಗೆ ಒಪ್ಪಿಸಿಕೊಡ್ತಾನೆ. ಈ ಆತ್ಮಿಕ ಯಾತ್ರೆಯಲ್ಲಿ ನೀವು ದೇವರ ಕೈಗೆ ಒಪ್ಪಿಸಿಕೊಡಬೇಕು. ನಿಮ್ಮ ಜೀವಿತವನ್ನು ಅರ್ಥಗರ್ಭಿತವಾಗಿಯೂ, ನಿಮ್ಮ ಜೀವಿತವನ್ನು ಆಶೀರ್ವಾದಕರವಾಗಿಯೂ, ನಿಮ್ಮ ಜೀವಿತ ಎಲ್ಲರಿಗೂ ಆಶೀರ್ವಾದಕರವಾಗಿ, ಆದರ್ಶಕರವಾಗಿ ನನ್ನ ದೇವರು ಮಾರ್ಪಡಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ನೀವು ಮಾಡಬೇಕಾದದ್ದೆಲ್ಲ ಏನೆಂದರೆ, ನಿಮ್ಮ ಜೀವಿತವನ್ನು ಈ ವರ್ಷದ ಆರಂಭದಲ್ಲಿಯೇ ಏನ್ಮಾಡಬೇಕು? ದೇವರಿಗೆ ಅರ್ಪಿಸಬೇಕು. ಯಜ್ಞವೇದಿ ಅಂದ್ರೆ ಅರ್ಥವೇನು? ಸಂಪೂರ್ಣವಾಗಿ ನಿಮಗಿರುವ ಸಮಸ್ತವನ್ನು, ಅಂದರೆ ಪ್ರಾಣ, ಆತ್ಮ, ಶರೀರಗಳನ್ನು ದೇವರಿಗೆ ಒಪ್ಪಿಸಿಕೊಡುವಂಥದ್ದಾಗಿದೆ. ಅಬ್ರಹಾಮನು ಅದನ್ನೇ ಮಾಡಿದ. ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಡ್ತಾನೆ. ಎರಡನೇದು, ದೇವರೊಂದಿಗೆ ಮಾತಾಡಲು ಆರಂಭಿಸುತ್ತಾನೆ. ಈ ಮೊದಲ ದಿನದಲ್ಲಿಯೇ, ಈ ಹೊಸ ವರ್ಷದಲ್ಲಿ ನಿಮ್ಮನ್ನು ನೀವು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಬೇಕು. ಎರಡನೇದಾಗಿ, ಈ ದಿನ ಮೊದಲುಗೊಂಡು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಪ್ರಾರಂಭವಾಗಬೇಕು. ಪ್ರಾರ್ಥಿಸುವುದನ್ನು ನೀವು ಆರಂಭಿಸಬೇಕು. ಜೆಲ್ಲಿಶ್ ಫಿಶ್ ಎಂಬುದಾಗಿ ಒಂದು ಫಿಶ್ ಇದೆ. ಸಾಧಾರಣವಾಗಿ ಪ್ರತಿ ಫಿಶ್ನಲ್ಲಿ ಮುಳ್ಳಿರುತ್ತೆ. ಮನುಷ್ಯರಿಗೆ ಬೆನ್ನೆಲುಬು ಹೇಗಿರುತ್ತೋ, ಮನುಷ್ಯರು ನಿಲ್ಲುವುದಕ್ಕಾಗಿ ಬೆನ್ನೆಲುಬು ಹೇಗೆ ಅವಶ್ಯಕವೋ, ಫಿಶ್ಗೂ ಕೂಡ ನೆಟ್ಟಿಗಿರುವುದಕ್ಕೋಸ್ಕರ, ಅಂದರೆ ಸರಿಯಾಗಿರುವುದಕ್ಕೋಸ್ಕರ ಅದಕ್ಕೆ ಮುಳ್ಳಿನ ಅವಶ್ಯಕತೆ ಇದೆ. ಆದರೆ ಜೆಲ್ಲಿಶ್ ಫಿಶ್ಗಿರುವಂತಹ ಪ್ರತ್ಯೇಕತೆ ಏನೆಂದರೆ ಅದರೊಳಗೆ ಮುಳ್ಳುಗಳಿರಲ್ಲ. ಹಾಗಾಗಿ ಅದು ಯಾವ ಕಡೆ ಬೇಕಾದರೂ ಬೆಂಡಾಗುತ್ತೆ. ಯಾವುದೇ ಆಂಗಲಲ್ಲಾಗಲಿ ಬೆಂಡಾಗುತ್ತೆ. 4 ದಿಕ್ಕಿಗೂ ಬೆಂಡಾಗುತ್ತೆ. ಕಾರಣವೇನೆಂದರೆ ಅದರೊಳಗೆ ಮುಳ್ಳುಗಳಿರಲ್ಲ. ನಿಲ್ಲುವುದಕ್ಕಾಗಿ ಆಧಾರವಾಗಿರುವಂತಹ ಬೆನ್ನೆಲುಬಿರೋದಿಲ್ಲ. ಅದಕ್ಕೆ ಆ ಕಡೆ ಈ ಕಡೆ ಬೆಂಡಾಗುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಲೋಕಕ್ಕೆ, ಪಾಪಕ್ಕೆ, ಲೋಕ ಸ್ನೇಹಕ್ಕೆ ಬೆಂಡ್ ಆಗಲಾರದೆ ಇರಬೇಕಾದರೆ ನಮ್ಮನ್ನು ನೆಟ್ಟಗೆ ನಿಲ್ಲಿಸಬಲ್ಲಂತಹ ಬೆನ್ನೆಲುಬು ಯಾವುದು ಗೊತ್ತಾ? ಪ್ರಾರ್ಥನೆಯಾಗಿದೆ. ಏನೆಂದು ಹೇಳಿ? ಪ್ರಾರ್ಥನೆಯಾಗಿದೆ. ನೀವು ಪ್ರಾರ್ಥನೆ ವೀರರಾಗಿ ಇಲ್ಲದೇ ಇರುವುದಾದರೆ, ಪ್ರಾರ್ಥಿಸುವ ಕ್ರೈಸ್ತರಾಗಿ ಇಲ್ಲದೇ ಇರುವುದಾದರೆ, ಈ ಪಾಪಿಷ್ಠ ಲೋಕದಲ್ಲಿ, ಸೈತಾನ ಶೋಧನೆಗಳ ಮಧ್ಯದಲ್ಲಿ, ಅಲ್ಪಕಾಲ ಪಾಪ ಭೋಗಗಳ ಮಧ್ಯ ನೀವು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಈ ವರ್ಷದಲ್ಲಿ ನಾವು ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲಬೇಕು. ಕರ್ತನ ಹಸ್ತದಿಂದ ಸಾಧನವಾಗಿ ಉಪಯೋಗ ಆಗಬೇಕು ಎಂದು ಆಶಿಸುವಂಥವರಿರುವುದಾದರೆ ಒಮ್ಮೆ ಕೈ ತೋರಿಸಿ. ಯಸ್, ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ಕೇಳಿ, ಪ್ರಾರ್ಥಿಸುವವರಾಗಿ ನೀವು ಇಲ್ಲದೇ ಇರುವುದಾದರೆ, ಪ್ರಾರ್ಥನೆ ಮಾಡುವವರಾಗಿ ನಾವು ಮಾರ್ಪಡದೇ ಇದ್ದರೆ ನೀವು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಅಬ್ರಹಾಮನು ತನ್ನ ಆತ್ಮಿಕ ಜೀವಿತದಲ್ಲಿ ಕಲಿತುಕೊಂಡದ್ದೇನು ಗೊತ್ತಾ? ಮೊದಲನೇದಾಗಿ ನನ್ನನ್ನು ನಾನು ದೇವರಿಗೆ ಸಮರ್ಪಿಸಿಕೊಡಬೇಕು. ಅಷ್ಟು ಮಾತ್ರವಲ್ಲ, ಪ್ರತಿದಿನ ಆತನೊಂದಿಗೆ ಮಾತಾಡಬೇಕು. ಆತನೊಂದಿಗೆ ಸರಿಯಾದ ಸಂಬಂಧವುಳ್ಳವನಾಗಿ, ಸಹವಾಸವುಳ್ಳವನಾಗಿ ನಾನು ಮುಂದಕ್ಕೆ ಸಾಗಬೇಕು ಎಂಬ ತೀರ್ಮಾನ ತೆಗೆದುಕೊಳ್ತಾನೆ. ಬಹಳ ಸಂತೋಷ. ಆತ್ಮಿಕವಾಗಿ ನಾವು ದೇವರ ನಿಕಟತೆಯಲ್ಲಿ ಜೀವಿಸುತ್ತಿರುವಾಗ ನಮ್ಮ ಆತ್ಮಿಕತೆ ಪರೀಕ್ಷಿಸಲ್ಪಡುತ್ತೆ. ಇಂಗ್ಲಿಷಲ್ಲಿ ಒಂದು ಒಳ್ಳೆ ಮಾತಿದೆ, ಫೇತ್ ದಟ್ ಡಸ್ ನಾಟ್ ಟೆಸ್ಟೆಡ್ ಈಸ್ ನಾಟ್ ಟ್ರಸ್ಟೆಡ್. ಪರೀಕ್ಷಿಸಲ್ಪಡದೇ ಇರುವಂತಹ ನಂಬಿಕೆಯು ನಂಬಲು ಯೋಗ್ಯವಾದದ್ದು ಅಲ್ಲ. ದೇವರು ನಿಮ್ಮನ್ನು ನಂಬಬೇಕಾದರೆ ದೇವರು ನಿಮ್ಮನ್ನು ಪರೀಕ್ಷಿಸಬೇಕು. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು. 10th ಕ್ಲಾಸಲ್ಲಿ ನೀವು ಪಾಸ್ ಆಗುವಾಗ ಮಾತ್ರವೇ ನೀವು PUCಗೆ ಹೋಗ್ತೀರಿ.
PUCಯಲ್ಲಿ ನೀವು ಪಾಸ್ ಆದಾಗ ಮಾತ್ರವೇ ನೀವು ಡಿಗ್ರಿ ಮಾಡುವ ಅವಕಾಶವಿರುತ್ತೆ. ಪರೀಕ್ಷೆಗಳು ಮಾಡುವುದೇನೆಂದರೆ ನಮ್ಮ ಸ್ಥಿತಿ ಏನೆಂದು ತಿಳಿಯಪಡಿಸುತ್ತವೆ. ಬಂಗಾರ ಶುದ್ಧವಾದದ್ದೋ ಇಲ್ಲವೋ ಎಂದು ತಿಳ್ಕೊಳ್ಳಬೇಕಾದ್ರೆ ಏನ್ಮಾಡಬೇಕು? ಪುಟಕ್ಕೆ ಹಾಕಬೇಕು. ಆ ಬಂಗಾರ ಪರೀಕ್ಷಿಸಲ್ಪಡಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ. ನಮ್ಮ ವಿಶ್ವಾಸವನ್ನು ಪರೀಕ್ಷಿಸುತ್ತಾರೆ. ನಮ್ಮ ಆತ್ಮಿಕತೆಯನ್ನು ಪರೀಕ್ಷಿಸುತ್ತಾರೆ. ನಮ್ಮ ಕ್ಷಮಾಪಣೆ ಗುಣವನ್ನು, ನಮ್ಮ ತಾಳ್ಮೆಯನ್ನು ದೇವರು ಪರೀಕ್ಷಿಸುತ್ತಾರೆ. ಆ ದಿನ ಅಬ್ರಹಾಮನ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು. ಯಾವುದರಿಂದ? ಬರಗಾಲದಿಂದ. ಆತ್ಮೀಕವಾಗಿ ದೇವರಿಗೆ ನಿಕಟತೆಯಲ್ಲಿ ಆ ದಿನ ಅಬ್ರಹಾಮನು ಜೀವಿಸುತ್ತಿರುವ ಕಾಲದಲ್ಲಿ, ದೇವರ ಮೇಲೆ ಆಧಾರಗೊಂಡು ಮುಂದೆ ಸಾಗುತ್ತಿರುವ ಕಾಲದಲ್ಲಿ ಸಡನ್ನಾಗಿ ಒಂದು ಪರೀಕ್ಷೆ ಎದುರಾಯಿತು. ಯಾವುದು ಆ ಪರೀಕ್ಷೆ ಎಂದರೆ ಬರಗಾಲ. ಬರಗಾಲ ಬಂದಿತು. ನೀರಿನ ಬರಗಾಲ ಉಂಟಾಯಿತು. ಬೆಳೆಗಳು ಬೆಳೆಯುತ್ತಾ ಇರಲಿಲ್ಲ. ತಿನ್ನಲು ತಿಂಡಿ ಆಹಾರ ಇಲ್ಲದಂತಾಯಿತು. ಕೈಯಲ್ಲಿ ಒಂದು ನಯಾ ಪೈಸ ಇಲ್ಲದ ಪರಿಸ್ಥಿತಿ ಆವರಿಸಿತು. ವಿಶ್ವಾಸದ ವೀರನೇ ಆಗಿದ್ದ, ಆತ್ಮಿಕನೇ ಆಗಿದ್ದ, ದೇವರ ಮೇಲೆ ಆಧಾರಗೊಂಡವನೇ ಆಗಿದ್ದ. ಆದರೆ ಇದನ್ನ ಹೊತ್ತಿಗೆ ಊಟ ಸಿಗಲಾರದ ಸ್ಥಿತಿಗೆ ಸೇರಿದ. ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮಿಕ ಮಾರ್ಗ ಅಲ್ಲವೇ? ಅಲ್ಲ. ಇದು ಪರೀಕ್ಷೆಗಳಿಂದ ಕೂಡಿರುವಂತಹ ಮಾರ್ಗ. ಇದು ಪರೀಕ್ಷೆಗಳಿಂದ ಕೂಡಿರುವಂತಹ ಮಾರ್ಗ. ಇದು ಹೋರಾಟಗಳಿಂದ ಕೂಡಿರುವಂತಹ ಮಾರ್ಗ. ಈ ಮಾರ್ಗದಲ್ಲಿ ನಾವು ಜಯ ಸಾಧಿಸುತ್ತಾ ಮುಂದಕ್ಕೆ ಸಾಗಬೇಕಾದರೆ ಪ್ರತಿದಿನ, ಪ್ರತಿ ಕ್ಷಣ ದೇವರೊಂದಿಗೆ ನಾವು ಕನೆಕ್ಷನ್ ಹೊಂದಿಕೊಂಡಿರಬೇಕು. ಸಮಸ್ಯೆ ಬಂದಿತು, ಬರಗಾಲ ಬಂದಿತು, ಕುಟುಂಬವು ಪೋಷಿಸುವಂಥದ್ದು ಪ್ರಶ್ನಾರ್ಥಕವಾಗಿ ಬಿಟ್ಟಿತು. ಅಂತಹ ಸಮಯದಲ್ಲಿ ಅಬ್ರಹಾಮನು ಮಾಡಬೇಕಾದದ್ದೇನೆಂದರೆ ದೇವರ ಕಡೆಗೆ ತಿರುಗಬೇಕು. ಸಹೋದರ ಸಹೋದರಿಯರೇ, ಈ ನೂತನ ವರ್ಷದಲ್ಲಿ ಯಾವುದೇ ಸಮಸ್ಯೆ ಬಂದರು, ಯಾವುದೇ ಶೋಧನೆ ಬಂದರು, ಯಾವುದೇ ಆಪತ್ತು ಬಂದರು, ಯಾವುದೇ ಅಪಾಯ ಬಂದರು, ಯಾವುದೇ ಅತ್ಯವಶ್ಯಕವಾದ ಪರಿಸ್ಥಿತಿ ಆವರಿಸಿದರು, ದಯವಿಟ್ಟು ಕೇಳಿ, ತಕ್ಷಣವೇ ಮೊಳಕಾಲೂರಿ ಪ್ರಾರ್ಥಿಸಿ. ಯಾವಾಗ ನೀವು ಮೊಳಕಾಲೂರಿ ಪ್ರಾರ್ಥಿಸುತ್ತೀರೋ, ದೇವರು ನಿಮ್ಮ ಭುಜದ ಮೇಲಿರುವಂತಹ ಭಾರವನ್ನು ತನ್ನ ಭುಜದ ಮೇಲೆ ತೆಗೆದುಕೊಳ್ಳುತ್ತಾರೆ ಎಂಬ ವಿಷಯವನ್ನು ಮರೆಯಬೇಡಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ನೂತನ ವರ್ಷದಲ್ಲಿ ನೂತನವಾಗಿ ಮತ್ತೆ ನಮ್ಮ ಜೀವಿತವನ್ನು, ನಮ್ಮ ಕುಟುಂಬ ವ್ಯವಸ್ಥೆಯನ್ನು, ನಮ್ಮ ಸೇವೆಯ ಜೀವಿತವನ್ನು, ಸಾಕ್ಷಿಯುತವಾದ ಜೀವಿತವನ್ನು ದೇವರೇ ನಾವು ಪ್ರಾರಂಭಿಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿರಿ ದೇವರೇ. ಕುಟುಂಬಗಳನ್ನು ಕಟ್ಟಿಕೊಳ್ಳುವ ಹಾಗೆ ಕಟ್ಟಿಕೊಳ್ಳಬೇಕು ಎಂಬ ಒಳ್ಳೆ ಮನಸ್ಸಿನಿಂದ ಕುಟುಂಬ ಜೀವಿತವನ್ನು ಪ್ರಾರಂಭಿಸುತ್ತೇವೆ. ಸೇವೆಯಲ್ಲಿ ಮತ್ತೆ ನಾವು ಉಪಯುಕ್ತ ಪಾತ್ರೆಗಳಾಗಿ ಉಪಯೋಗ ಆಗಬೇಕೆಂದು ಸೇವೆಯನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಸಾಕ್ಷಿಯಾಗಿ ನಾವು ಜೀವಿಸಲಿಕ್ಕಿದ್ದೇವೆ. ಸಮಾಜದಲ್ಲಿ ದೇವರೇ, ನೀವೇ ಜೀವವುಳ್ಳ ದೇವರಾಗಿದ್ದೀರೆಂದು ನಮ್ಮ ಜೀವಿತದ ಮೂಲಕ, ನಮ್ಮ ಜೀವಿತದಲ್ಲಿ ನೀವು ಮಾಡುವ ಮಹತ್ಕಾರ್ಯಗಳ ಮೂಲಕ ಮೇಲೆತ್ತಿ ಸಾರಿ ಹೇಳಬೇಕೆಂದು ಆಶಿಸುತ್ತಾ ಮತ್ತೆ ನಮ್ಮ ಜೀವಿತ ಪ್ರಾರಂಭಿಸುತ್ತಿದ್ದೇವೆ. ಇದನ್ನು ಅಂಗೀಕರಿಸಿರೆಂದು, ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. Address Calvary, Post Box number 30, Kokatpalli, Hyderabad 72.